ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಹಳ್ಳಿ ಕಡೆ ಬಿಸಿ ಮಾಡಿರುವಂತಹ ತುಪ್ಪನ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬಹುದಂತ ತೋರಿಸ್ಕೊಡ್ತೀನಿ. ಯಾಕೆಂದರೆ ಹಳ್ಳಿ ಕಡೆ ಮಾಡಿರುವಂಥ ತುಪ್ಪ ತುಂಬಾ ಘಮ ಇರುತ್ತೆ, ಹಾಗೆ ತುಂಬಾ ಟೇಸ್ಟ್ ಇರುತ್ತೆ. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಂಡ್ವಿ ಅಂತ ನೋಡಿ. ಇಲ್ಲಿ ನಾನು 1 kg ಆಗೋಷ್ಟು ಬೆಣ್ಣೆನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. ಹಾಗೆ 1-2-3 ಏಲಕ್ಕಿನ ತಗೊಂಡಿದ್ದೀನಿ. ಹಾಗೆ 1 ವೀಳ್ಯದೆಲೆ, ಹಾಗೆ ಚಿಟಿಕೆ ಉಪ್ಪನ್ನ ತಗೊಂಡಿದ್ದೀನಿ. ಇದಷ್ಟು ಐಟಮ್ಸ್ನ ನಾನು ತುಪ್ಪ ಬಿಸಿ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಮೊದಲಿಗೆ ನಾವು ಮೆಂತ್ಯ ಕಾಳನ್ನು ಒಂದು ಒಲೆ ಮೇಲೆ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ನಾವು ಇದನ್ನು ಹುರ್ಕೋಬೇಕು. ಮೆಂತ್ಯ ಕಾಳು ಘಮ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇದನ್ನು ಹುರಿದುಬಿಟ್ಟೆ ಹಾಕಬೇಕು. ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಲೈಟ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ಹುರಿದುಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಹಾಗೆ ಇಲ್ಲಿ ನಾವು ತಗೊಂಡಿರೋಂತಹ ಬೆಣ್ಣೆನ 1-2-3 ಸರಿ ನೀರು ಹಾಕಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಕ್ಲೀನಾಗೇ ಇರುತ್ತೆ, ಬಟ್ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹುಳಿ ಐಟಮ್ಸ್ ಎಲ್ಲ ಹೋಗಲಿ ಅಂತ 1-2-3 ಸತಿ ನೀರು ಹಾಕಿಬಿಟ್ಟು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ನಾವು ವಾಶ್ ಮಾಡ್ಕೋಬೇಕು. ನೋಡಿ, ಏನೂ ಇಲ್ಲ, ಬಟ್ ಇದೇ ರೀತಿಯಾಗಿ ನೀರನ್ನ ನಾವು ತಕ್ಕೋಬೇಕು. ಹುಳಿ ಐಟಮ್ಸ್ ಎಲ್ಲ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಬೆಣ್ಣೆನ ಎಷ್ಟು ಚೆನ್ನಾಗಿರೋ ಬೆಣ್ಣೆ ತಗೋತೀವಲ್ಲ, ತುಪ್ಪನೂ ಅಷ್ಟೇ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಹಾಗಾಗಿ ನಾವು ಬೆಣ್ಣೆ ತಗೊಳ್ಳುವಾಗಲೇ ಚೆನ್ನಾಗಿರೋ ಬೆಣ್ಣೆನ ನೋಡಿ ತಗೋಬೇಕು. ಇದು ಜವಾರಿ ಹಸುವಿನ ಬೆಣ್ಣೆ ಆಗಿರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಗಟ್ಟಿ ಇದೆ ಬೆಣ್ಣೆ ಅಂತ. ಬೆಣ್ಣೆನೇ ತಿನ್ನಬಹುದು ನಾವು, ಅಷ್ಟೊಂದು ಚೆನ್ನಾಗಿ ಬಂದಿದೆ ಬೆಣ್ಣೆ. ನೋಡಿ, ಈ ಬೆಣ್ಣೆನ ಈ ರೀತಿಯಾಗಿ ನಾವು 1-2-3 ಸತಿ ಕ್ಲೀನ್ ಮಾಡಿಬಿಟ್ಟು ಈ ರೀತಿಯಾಗಿ ಕ್ಲೀನಾಗಿ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಈಗ ಅದೇ ಒಲೆ ಮೇಲೆ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆನ ತಗೋತಾ ಇದ್ದೀನಿ. ತುಪ್ಪನ ಬಿಸಿ ಮಾಡಲಿಕ್ಕೆ ನಾನಿಲ್ಲಿ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ಮಣ್ಣಿನ ಪಾತ್ರೆಯಲ್ಲಿ ಬಿಸಿ ಮಾಡೋದ್ರಿಂದ ತುಪ್ಪ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನಿಲ್ಲಿ ತುಪ್ಪ ಬಿಸಿ ಮಾಡೋಕ್ಕೆ ಮಣ್ಣಿನ ಪಾತ್ರೆನೇ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾವು ಕ್ಲೀನ್ ಮಾಡಿಟ್ಟದಂತಹ ಬೆಣ್ಣೆನ ಹಾಕ್ಕೊಳ್ಳೋಣ. ನೋಡಿ, ಬೆಣ್ಣೆ ಹಾಕ್ತಿದ್ದ ಹಾಗೇ ಕರಗ್ತಾ ಬಂದಿದೆ. ಉರಿಗೆ ಬೆಣ್ಣೆ 1-2 ನಿಮಿಷದಲ್ಲೇ ಕರಗಿ ಹೋಗುತ್ತೆ. ನೋಡಿ, ತುಪ್ಪನ ಈ ರೀತಿಯಾಗಿ ಬಿಸಿ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಸಣ್ಣ ಪುಟ್ಟ ಬೆಳೆಯುವಂತಹ ಮಕ್ಕಳಿಗೆ ಅತಿ ಹೆಚ್ಚಾಗಿ ನಾವು ತುಪ್ಪನ ಕೊಡ್ತೀವಲ್ಲ, ಹಾಗಾಗಿ ನಾವು ಮನೆಯಲ್ಲಿ ನಮ್ಮ ಕೈಯಾರೆ ರೆಡಿ ಮಾಡಿಕೊಟ್ರೆ ಅವ್ರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಈ ತುಪ್ಪನ ನಾವು ಹೆಚ್ಚಾಗಿ ಯೂಸ್ ಮಾಡಬೇಕು. ಇದು ನಮ್ಮ ಸ್ಕಿನ್ನಿಗೆ ಹಾಗೆ ಬೋನ್ಸಿಗೂ ತುಂಬಾ ಒಳ್ಳೆಯದು. ನೋಡಿ, ನಾವು ತಿನ್ನುವಂತಹ ತುಪ್ಪ ಪರಿಶುದ್ಧವಾಗಿರಬೇಕಂತ ಪ್ರತಿಯೊಬ್ಬರು ಬಯಸ್ತೀವಲ್ಲ, ಹಾಗಾಗಿ ಇದನ್ನು ನಮ್ಮ ಕೈಯಾರೆ ಬಿಸಿ ಮಾಡ್ಕೋಬೇಕು. ಮೆಂತ್ಯ ಕಾಳನ್ನು ಹುರಿದಿಟ್ಟಿದ್ವಲ್ಲ, ಅದನ್ನೇ ಒಂದು ಕುಟ್ಟಾಣಿಕೆಯಲ್ಲಿ ಹಾಕಿ ಇದ್ರ ಜೊತೆಗೆ ನಾನು ಏಲಕ್ಕಿನೂ ಹಾಕಿ ಚೆನ್ನಾಗಿ ಕುಟ್ಕೋತೀನಿ. ನೀವು ಮಿಕ್ಸಿನೂ ಮಾಡ್ಕೋಬಹುದು ಅಥವಾ ಈ ರೀತಿಯಾಗಿಯೂ ಕುಟ್ಟಿ ಪುಡಿ ಮಾಡ್ಕೋಬಹುದು. ನಾನು ಇದರಲ್ಲೇ ಕುಟ್ಟಿ ಪುಡಿ ಮಾಡ್ಕೋತೀನಿ. ಈಗ ನೋಡಿ, ತುಂಬ ಚೆನ್ನಾಗಿ ತುಪ್ಪ ಕಾಯ್ತಾ ಇದೆ. ಇದರಲ್ಲಿ ನಾವು ಕುಟ್ಟಿ ಪುಡಿ ಮಾಡಿದಂತಹ ಈ ಮೆಂತ್ಯ ಕಾಳಿನ ಪೌಡ್ರನ್ನ ಹಾಕ್ಕೊಳ್ಳೋಣ. ಈ ತುಪ್ಪದಲ್ಲಿ ವೀಳ್ಯದೆಲೆನೂ ಸಹ ಹಾಕ್ಕೋತೀನಿ. ಹಾಗೆ ಇದ್ರ ಜೊತೆಗೆ 1-2 ಒಣಮೆಣ್ಸಿನ್ಕಾಯಿನೂ ಹಾಕ್ಕೋತೀನಿ. ಒಣಮೆಣ್ಸಿನ್ಕಾಯಿ ನಿಮ್ಮ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ನೂ ಮಾಡಬಹುದು. ಹಾಗೆ ಇದರ ಜೊತೆಗೆ ನಾನು ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ತುಪ್ಪ ಬೇಗ ಕೆಡೋದಿಲ್ಲ ಅಂತ ಹಾಕ್ತೀವಿ. ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಿಸಿ ಆಗ್ತಾ ಇದೆ. ತುಪ್ಪ ಹೇಗೆ ಬಿಸಿಯಾಗಿದೆ ಅಂತ ತಿಳ್ಕೊಬೇಕಂದ್ರೆ, ನಾವು ಹಾಕಿದಂತಹ ಐಟಮ್ಸ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಈ ತುಪ್ಪದಲ್ಲಿ ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಹಾಗೆ ಈ ಮೇಲ್ಗಡೆ ಇರುವಂತಹ ವೈಟ್ ಐಟಮ್ಸ್ ಎಲ್ಲ ಹೋಗಿರುತ್ತೆ. ಆ ಟೈಮಲ್ಲಿ ಮನೆ ತುಂಬ ಘಮ್ ಅನ್ನೋ ಪರಿಮಳ ಬರುತ್ತೆ. ಆಗ ತುಪ್ಪ ಫುಲ್ಲಾಗಿಯೇ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ನಾವು ಕೆಳಗಿಳಿಸ್ಕೊಂಡು ಸೋಸ್ಕೊಳ್ಳೋಣ. ತುಪ್ಪ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಇದೀಗ ಫುಲ್ಲಾಗಿ ರೆಡಿಯಾಗಿದೆ. ಇದನ್ನು ನಾವು ಸೋಸ್ಕೊಳ್ಳೋಣ. ಹಾಗೆ ನೋಡಿದ್ರಲ್ಲ, ಈ ಹಳ್ಳಿ ಕಡೆ ಮಾಡುವಂತಹ ತುಪ್ಪ ತುಂಬ ದಿನ ಕೆಡದೇ ಇರೋ ಹಾಗೆ ಈ ರೀತಿಯಾಗಿಯೇ ರೆಡಿ ಮಾಡ್ಕೋತಾರೆ. ಒಂದು ಒಳ್ಳೆ ಬೆಣ್ಣೆ ಸಿಕ್ಕರೆ ನೀವು ಮನೆಯಲ್ಲಿ ಇದೇ ವಿಧಾನದಲ್ಲಿ ತುಪ್ಪನ ಬಿಸಿ ಮಾಡ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಹಾಗೆ ಇದೇ ತರಹದ ವಿಡಿಯೋ ರೆಸಿಪಿಗಳಿಗಾಗಿ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.